ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಭಾಳ ಜನ ರಿಕ್ವೆಸ್ಟ್ ಮಾಡ್ತಾಯಿದ್ರು, ಸರ್ ಕಡ್ಡಾಯ ಕನ್ನಡ ಎಕ್ಸಾಮ್ ಬರ್ತಾಯಿದೆ ಮತ್ತು VAO ಮತ್ತು PDO ಏನು ಎಕ್ಸಾಮ್ ಅದಾವಲ್ಲ ಸರ್, ಅದಕ್ಕೋಸ್ಕರ ಕನ್ನಡ ಕ್ಲಾಸ್ಗಳನ್ನ ಮಾಡಿರಿ ಸರ್ ಅಂತ ಭಾಳ ಜನ ರಿಕ್ವೆಸ್ಟ್ ಮಾಡ್ತಾಯಿದ್ರು. ಅದಕ್ಕಾಗಿ ನಾನು ಕನ್ನಡದ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ನಾನು ಇವಾಗ ಕ್ಲಾಸ್ನಲ್ಲಿ ಮಾಡ್ತಾಯಿದ್ದೀನಿ. ಮತ್ತು ನಿಮಗೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಗ್ರೂಪ್ ಸಿ ಎಕ್ಸಾಮ್ ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಆಗಿರ್ಬೋದು, PDO ಆಗಿರ್ಬೋದು, ಅದೇ ರೀತಿಯಾಗಿ ಕಡ್ಡಾಯ ಕನ್ನಡ KE ಆಗಿರ್ಬೋದು. ಅಂದರೆ KE ಕಡ್ಡಾಯ ಕನ್ನಡ ಯಾವ ರೀತಿ ಇರುತ್ತನ್ನೋ ಅದನ್ನು ಮೊದಲು ಹೇಳ್ಕೊಡ್ತೀನಿ ನೋಡಿ. ಇದೇ ತಿಂಗಳು KE ಕಡ್ಡಾಯ ಕನ್ನಡ ಎಕ್ಸಾಮ್ ಇದೆ. ಟೋಟಲ್ ಎಷ್ಟು ಮಾರ್ಕ್ಸಿಗೆ ಇರುತ್ತಪ್ಪ ಅಂದರೆ 150 ಮಾರ್ಕ್ಸಿಗೆ ಕಡ್ಡಾಯ ಕನ್ನಡ ಎಕ್ಸಾಮ್ ಇರುತ್ತೆ. ಎಷ್ಟು ಮಾರ್ಕ್ಸಿಗೆ? 150 ಮಾರ್ಕ್ಸಿಗೆ. ಈ 150 ಮಾರ್ಕ್ಸು ಕೂಡ ಯಾವ ರೀತಿ ಇರುತ್ತಪ್ಪ ಅಂದರೆ ಆಪ್ಷನ್, ಅಂದರೆ ನ್ಯೂ ಟೈಪ್ ಕ್ವಶನ್ಸ್ ಇರ್ತವೆ. ನಿಮಗೆ ಒಂದು ಪ್ರಶ್ನೆಗೆ 4 ಆಪ್ಷನ್ಸ್ಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಒಂದು ಸರಿಯಾದ ಉತ್ತರವನ್ನು ಆರಿಸಿಬರಬೇಕು. ಇದಕ್ಕೆ ನೆಗೆಟಿವ್ ಅಂಕ ಇದೆಯಾ ಅಂತ ನೀವು ನೋಡ್ತಾ ಬರೋದಾದರೆ, ನೆಗೆಟಿವ್ ಅಂಕ ಯಾವುದೇ ನೆಗೆಟಿವ್ ಅಂಕಗಳು ಇಲ್ಲಿಲ್ಲ. ಮತ್ತು ನೀವು ಇದರಲ್ಲಿ ಪಾಸ್ ಆಗಬೇಕಂದ್ರೆ ಎಷ್ಟು ತೊಗೋಬೇಕಪ್ಪ ಅಂದರೆ ಕೇವಲ 50 ಅಂಕಗಳನ್ನು ತೊಗೊಂಡ್ರೆ ನೀವು ಪಾಸ್ ಆದಂಗೆ. ಸರ್ ನಾನು KPSC ಕಡ್ಡಾಯ ಕನ್ನಡ ಪಾಸ್ ಆಗಿದ್ದೀನಿ ಸರ್, ನಾವು KE ಬರೀಲೇಬೇಕಾ ಅಂತ ಕೇಳಿದರೆ KE ಬರೀಲೇಬೇಕು. ಯಾಕಪ್ಪ ಅಂದರೆ KPSCದು ಅಂದರೆ ಇವಾಗೇನು PDO ಕರೆದಿದ್ದಾರಲ್ಲ, ಅದು ಕರೆದಿದ್ದು KPSC ಅವರು. ಈಗ ವಿಲೇಜ್ ಅಕೌಂಟೆಂಟ್ ಕರೆದಿದ್ದು KE ಎರಡೂ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಆಗ್ತವೆ. KE ಕಂಪಲ್ಸರಿ ನೀವು KPSC ಪಾಸ್ ಆಗಿದ್ದರೂ ಕೂಡ KE ಎಕ್ಸಾಮ್ ಬರೀಲೇಬೇಕು. ಹೌದಾ? ಮೊದಲನೇ ಪ್ರಶ್ನೆ ನೋಡ್ತಾ ಬರೋಣ ನೋಡಿ. ಶ್ರೀ ರಾಮಾಯಣ ದರ್ಶನಂ ಎಂಬ ಕೃತಿಯನ್ನು ರಚಿಸಿದವರು. ನೋಡಿ ಫ್ರೆಂಡ್ಸ್, ಆಪ್ಷನ್ ಎ ದ ರಾ ಬೇಂದ್ರೆ, ಆಪ್ಷನ್ ಬಿ ಕುವೆಂಪು, ಆಪ್ಷನ್ ಸಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಆಪ್ಷನ್ ಡಿ ಗಿರೀಶ್ ಕಾರ್ನಾಡ್. ನೋಡಿ, ಇದು ಶ್ರೀ ರಾಮಾಯಣ ದರ್ಶನಂ ಎಂಬುದು ಒಂದು ಪ್ರಸಿದ್ಧವಾದಂಥ ಕೃತಿಯಾಗಿದೆ. ಇದು ಯಾರ ಕೃತಿಯಪ್ಪ ಅಂದರೆ ಕುವೆಂಪು ಅವರ ಕೃತಿ. ಆಪ್ಷನ್ ಬಿ ಕುವೆಂಪು ಅವರ ಕೃತಿಯಾಗಿದೆ. ಶ್ರೀ ರಾಮಾಯಣಂ ದರ್ಶನಂ ಕೃತಿ ಇದೆಯಲ್ಲ, ಈ ಕೃತಿಗೆ ಕುವೆಂಪು ಅವರಿಗೆ ಯಾವ ಪ್ರಶಸ್ತಿ ಅಂದರೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಯಾವ ಪ್ರಶಸ್ತಿ? ಜ್ಞಾನಪೀಠ. ನೋಡಿ, ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಅಂದರೆ ಕುವೆಂಪು. ಎಷ್ಟರಲ್ಲಪ್ಪ ಅಂದರೆ 1967. ಎಷ್ಟರಲ್ಲಿ? 1967ರಲ್ಲಿ ಕುವೆಂಪು ಅವರಿಗೆ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಯಾವ ಪ್ರಶಸ್ತಿ ದೊರೆತೈತಪ್ಪ ಅಂದರೆ ಜ್ಞಾನಪೀಠ ಪ್ರಶಸ್ತಿ ದೊರೆತೈತಿ. ನೆಕ್ಸ್ಟ್, ಈ ಕೆಳಗಿನವರಲ್ಲಿ ಯಾರಿಗೆ ರಾಷ್ಟ್ರಕವಿ ಬಿರುದು ದೊರೆತಿಲ್ಲ? ನೋಡಿ, 4 ಆಪ್ಷನ್ ಕೊಟ್ಟಿದ್ದೀನಿ. ಈ 4ರಲ್ಲಿ ಯಾರಿಗೆ ರಾಷ್ಟ್ರಕವಿ ಎಂಬ ಬಿರುದು ದೊರೆತಿಲ್ಲ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಪಂಪನಿಗೆ ಏನಾಗಿಲ್ಲ, ರಾಷ್ಟ್ರಕವಿ ಬಿರುದು ದೊರೆತಿಲ್ಲ. ಉಳಿದಂತೆ ಗೋವಿಂದ ಪೈ ಅವರಿಗೆ ಮೊದಲನೇ ರಾಷ್ಟ್ರಕವಿ ಬಿರುದು ದೊರೆತಿದೆ. 2ನೇ ರಾಷ್ಟ್ರಕವಿ ಬಿರುದು ದೊರೆತಿರೋದು ಯಾರಿಗಪ್ಪ ಅಂದರೆ ಕುವೆಂಪು ಅವರಿಗೆ 2ನೇ ರಾಷ್ಟ್ರಕವಿ ಬಿರುದು. 3ನೇ ರಾಷ್ಟ್ರಕವಿ ಬಿರುದು ದೊರೆತಿದ್ದು GS ಶಿವರುದ್ರಪ್ಪ ಅವರಿಗೆ. ನೋಡಿ, ಕನ್ನಡದಲ್ಲಿ ಒಟ್ಟು 3 ಜನರಿಗೆ ರಾಷ್ಟ್ರಕವಿ ಬಿರುದು ದೊರೆತಿದೆ. 3ನೇ ಪ್ರಶ್ನೆ, ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಎಂದು ಯಾರನ್ನು ಕರೆಯುತ್ತಾರೆ? ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಿಂದ ಯಾರನ್ನು ಕರೀತಾರಪ್ಪ ಅಂದರೆ ಆಪ್ಷನ್ ಡಿ, ಎ ಮತ್ತು ಬಿ ಎರಡೂ ಸರಿ. ಅಂದರೆ ಕನಕದಾಸ ಮತ್ತು ಪುರಂದರದಾಸ ಇವರಿಬ್ಬರನ್ನು ಏನಂತ ಕರೀತಾರೆ ಅಂದರೆ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಎಂದು ಕರೆಯುತ್ತಾರೆ. 4ನೇ ಪ್ರಶ್ನೆ, ನಡೆದು ಬಂದ ದಾರಿ ಇದು ಯಾರ ಆತ್ಮಕಥನವಾಗಿದೆ? ನೋಡಿ ಫ್ರೆಂಡ್ಸ್, ನಡೆದು ಬಂದ ದಾರಿ ಇದು ಯಾರ ಆತ್ಮಕಥನವಾಗಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ದ ರಾ ಬೇಂದ್ರೆ. ನಡೆದು ಬಂದ ದಾರಿ ಎಂಬುದು ದ ರಾ ಬೇಂದ್ರೆಯವರ ಆತ್ಮಕಥನವಾಗಿದೆ. ದ ರಾ ಬೇಂದ್ರೆಯವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಈ ದ ರಾ ಬೇಂದ್ರೆಯವರು ಎಲ್ಲಿಯವರಪ್ಪ ಅಂದರೆ ಧಾರವಾಡ ಜಿಲ್ಲೆಯ, ಈ ಪ್ರಶ್ನೆ ಆಗಿದೆ ನೋಡಿ. ದ ರಾ ಬೇಂದ್ರೆಯವರು ಯಾವ ಜಿಲ್ಲೆಯವರಪ್ಪ ಅಂದರೆ ಧಾರವಾಡ ಜಿಲ್ಲೆಯವರು. ಪ್ಲೇಸ್ ಕೇಳಿದರೆ ಸಾಧನಕೇರಿ. ಈ ಪ್ರಶ್ನೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾಗಿದೆ. ಧಾರವಾಡ ಜಿಲ್ಲೆಯ ಸಾಧನಕೇರಿಯವರು ದ ರಾ ಬೇಂದ್ರೆಯವರು. ನೆಕ್ಸ್ಟ್, ಕುವೆಂಪು ಅವರ ಆತ್ಮಚರಿತ್ರೆ ಅಥವಾ ಆತ್ಮಕಥನ ಯಾವುದಪ್ಪ ಅಂದರೆ ನೆನಪಿನ ದೋಣಿಯಲ್ಲಿ. ಯಾವುದು? ನೆನಪಿನ ದೋಣಿಯಲ್ಲಿ. ಅದೇ ರೀತಿಯಾಗಿ ಅರವಿಂದ್ ಮಾಲ್ಗತ್ತಿಯವರ ಆತ್ಮಕಥನ ಗೋರ್ಮೆಂಟ್ ಬ್ರಾಹ್ಮಣ. ಏನು? ಗೋರ್ಮೆಂಟ್ ಬ್ರಾಹ್ಮಣ. ಇದು ಅರವಿಂದ್ ಮಾಲ್ಗತ್ತಿಯವರ ಆತ್ಮಕಥನ. ಅದೇ ರೀತಿಯಾಗಿ ಪಿ ಲಂಕೇಶ್ ಅವರ ಆತ್ಮಕಥನ ಏನಪ್ಪ ಅಂದರೆ ಹುಳಿ ಮಾವಿನ ಮರ. ಏನು? ಹುಳಿ ಮಾವಿನ ಮರ. ಹುಳಿ ಮಾವಿನ ಮರ ಎಂಬುದು ಪಿ ಲಂಕೇಶ್ ಅವರ ಆತ್ಮಕಥನವಾಗಿದೆ.
ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರಪ್ಪ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ. ಯಾರು? ಸರ್ ಎಂ ವಿಶ್ವೇಶ್ವರಯ್ಯ. ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ 1955ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಹಾಗಾದರೆ ಭಾರತ ರತ್ನ ಪ್ರಶಸ್ತಿಯನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತಪ್ಪ ಅಂದರೆ 1954ರಲ್ಲಿ ಸ್ಥಾಪನೆ ಮಾಡಲಾಯಿತು. 1954ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಸ್ಥಾಪಿಸಲಾಯಿತು. ಅದೇ ರೀತಿಯಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ 1955ರಲ್ಲಿ ಭಾರತ ರತ್ನ ಪ್ರಶಸ್ತಿ ದೊರೆತೈತಿ. ಇವರು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರು. 6ನೇ ಪ್ರಶ್ನೆ, ವಿಕ್ರು ಗೋಕಾಕ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿಸಿಕೊಟ್ಟ ಕೃತಿ ಯಾವುದು? ನೋಡಿ ಫ್ರೆಂಡ್ಸ್, ವಿಕ್ರು ಗೋಕಾಕ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ದೊರಕಿಸಿಕೊಟ್ಟಂಥ ಕೃತಿ ಯಾವುದು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಭಾರತ ಸಿಂಧು ರಶ್ಮಿ. ಭಾರತ ಸಿಂಧು ರಶ್ಮಿ ಎಂಬ ಕೃತಿಯು ವಿಕ್ರು ಗೋಕಾಕ್ ಅವರಿಗೆ ಏನು ಮಾಡಿದೆ? ಜ್ಞಾನಪೀಠ ಪ್ರಶಸ್ತಿಯನ್ನು ದೊರಕಿಸಿಕೊಟ್ಟಿದೆ. ಎಷ್ಟನೇ ಜ್ಞಾನಪೀಠ ಪ್ರಶಸ್ತಿ ಅಂದರೆ 5ನೇ ಜ್ಞಾನಪೀಠ ಪ್ರಶಸ್ತಿ. ಕನ್ನಡಕ್ಕೆ ದೊರೆತ 5ನೇ ಜ್ಞಾನಪೀಠ ಪ್ರಶಸ್ತಿ. ಹೌದಾ? 4 ತಂತಿ ಕೃತಿಗೆ ದ.ರಾ. ಬೇಂದ್ರೆಯವರಿಗೆ ದ.ರಾ. ಬೇಂದ್ರೆಯವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಅದೇ ರೀತಿಯಾಗಿ ಚಿಕ್ಕ ವೀರರಾಜೇಂದ್ರ ಇದು ಮಾಸ್ತಿ ವೆಂಕಟೇಶ ಅಯ್ಯಂಗಾರವರ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಅದೇ ರೀತಿಯಾಗಿ ಮೂಕಜ್ಜಿಯ ಕನಸುಗಳು ಶಿವರಾಮ್ ಕಾರಂತ್. ಯಾರು? ಶಿವರಾಮ್ ಕಾರಂತರಿಗೆ ಈ ಕೃತಿಗೆ ಏನು ಸಿಕ್ಕಿದೆ? ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ನೆಕ್ಸ್ಟ್, ಚಾವುಂಡರಾಯನು ಯಾರ ಆಸ್ಥಾನದ ಮಂತ್ರಿಯಾಗಿದ್ದನು? ನೋಡಿ ಫ್ರೆಂಡ್ಸ್, ಚಾವುಂಡರಾಯ ಯಾರ ಆಸ್ಥಾನದ ಮಂತ್ರಿಯಾಗಿದ್ದ ಅಂದರೆ 4ನೇ ರಾಚಮಲ್ಲ. ನೋಡಿ, ಗಂಗರ ದೊರೆಯಾದಂಥ ಯಾವ ಸಾಮ್ರಾಜ್ಯದ ದೊರೆ? ಗಂಗ ಸಾಮ್ರಾಜ್ಯದ ದೊರೆಯಾದಂಥ 4ನೇ ರಾಚಮಲ್ಲನ ಆಸ್ಥಾನದ ಮಂತ್ರಿ ಯಾರಾಗಿದ್ದ? ಚಾವುಂಡರಾಯ ಆಗಿದ್ದ. ಚಾವುಂಡರಾಯನ ಬಗ್ಗೆ ವಿಶೇಷತೆ ನೋಡ್ತಾ ಬರೋದಾದರೆ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳ. ಎಲ್ಲಿ? ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ಏನು ಮಾಡ್ತಾನಪ್ಪ ಅಂದರೆ ಗೊಮ್ಮಟೇಶ್ವರ ಮೂರ್ತಿಯನ್ನು ಕೆತ್ತಿಸ್ತಾನೆ. ಆ ಗೊಮ್ಮಟೇಶ್ವರ ಮೂರ್ತಿ ಎಷ್ಟು ಅಡಿ ಇದೆಯಪ್ಪ ಅಂದರೆ 58 ಅಡಿ ಎತ್ತರ ಐತಿ. ಎಷ್ಟೈತಿ? 58 ಅಡಿ ಎತ್ತರ. ಆ ಗೊಮ್ಮಟೇಶ್ವರ ಮೂರ್ತಿಯನ್ನು ಕೆತ್ತಿಸಿದವರು ಯಾರಪ್ಪ ಅಂದರೆ ಅರಿಷ್ಟನೇಮಿ ಎಂಬ ಶಿಲ್ಪಿ. ಯಾರು? ಅರಿಷ್ಟನೇಮಿ ಎಂಬ ಶಿಲ್ಪಿ ಏನು ಮಾಡ್ತಾನೆ? ಗೊಮ್ಮಟೇಶ್ವರ ವಿಗ್ರಹವನ್ನು ಕೆತ್ತುತ್ತಾನೆ. ಕನ್ನಡದ ಅತಿ ಪ್ರಾಚೀನ ಗದ್ಯ ಕೃತಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಒಡ್ಡಾರಾಧನೆ. ನೋಡಿ ಫ್ರೆಂಡ್ಸ್, ಕನ್ನಡದ ಅತಿ ಪ್ರಾಚೀನ ಗದ್ಯ ಕೃತಿ ಯಾವುದಂದರೆ ಒಡ್ಡಾರಾಧನೆ. ಈ ಒಡ್ಡಾರಾಧನೆಯನ್ನು ಯಾರು ರಚನೆ ಮಾಡ್ತಾರಪ್ಪ ಅಂದರೆ ಶಿವಕೋಟಾಚಾರ್ಯ. ಯಾರು? ಶಿವಕೋಟಾಚಾರ್ಯ ರಚಿಸಿದಂಥ ಒಡ್ಡಾರಾಧನೆಯು ಕನ್ನಡದ ಅತಿ ಪ್ರಾಚೀನ ಗದ್ಯ ಕೃತಿಯಾಗಿದೆ. ನೆಕ್ಸ್ಟ್, 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯಲಿದೆ? ಇದಕ್ಕೆ ಸರಿಯಾದ ಉತ್ತರ ಮಂಡ್ಯ. ನೋಡಿ ಫ್ರೆಂಡ್ಸ್, 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ಮಂಡ್ಯದಲ್ಲಿ ನಡೆಯಲಿದೆ. ಅದೇ ರೀತಿಯಾಗಿ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆದಿತ್ತಪ್ಪ ಅಂದರೆ ಹಾವೇರಿಯಲ್ಲಿ ನಡೆದಿತ್ತು. ಎಲ್ಲಿ ನಡೆದಿತ್ತು? ಹಾವೇರಿ. ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರಪ್ಪ ಅಂದರೆ ಡಾಕ್ಟರ್ ದೊಡ್ಡ ರಂಗೇಗೌಡರು ವಹಿಸಿದರು. ಯಾರು? ಡಾಕ್ಟರ್ ದೊಡ್ಡ ರಂಗೇಗೌಡರು. ಅದೇ ರೀತಿಯಾಗಿ 85ನೇ ನಡೆದಿದ್ದಲ್ಲಿ ಕಲಬುರಗಿ 85. ಅಲ್ಲಿ ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರು ಅಧ್ಯಕ್ಷತೆಯನ್ನು ವಹಿಸಿದರು. 10ನೇ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು ಕವಿರತ್ನತ್ರಯರಲ್ಲ? ನೋಡಿ ಫ್ರೆಂಡ್ಸ್, ಕವಿರತ್ನತ್ರಯರು ಮತ್ತು ಕವಿ ಚಕ್ರವರ್ತಿಗಳಂತೇಳಿ ನಮ್ಮ ಕನ್ನಡದಲ್ಲಿ ಕರೀತಾರೆ. ಕವಿರತ್ನತ್ರಯರತ್ತೇಳಿ ಯಾರ್ಯಾರಿಗೆ ಕರೀತಾರಪ್ಪ ಅಂದರೆ, ಒಂದು ಕವಿರತ್ನತ್ರಯರತ್ತೆ ಕ್ವಶನ್ ಕೇಳಿದ್ರಪ್ಪ ಅಂದರೆ ನೀವು ಒಂದು ಕೋಡ್ ನೆನ್ಪಿಟ್ಕೋಬೇಕು. 2 ಪ 1 ರ. ನೋಡಿ, 2 ಪ 1 ರ ಎಲ್ಲಿ ಬರ್ತೈತಲ್ಲ ಅದು ಅಂದರೆ 2 ಪ ಅಂದರೆ ಒಂದು ಪಂಪ, ಇನ್ನೊಂದು ಪೊನ್ನ. ಪಂಪ ಪೊನ್ನ ಬಂದಿದೆಯಾ? 1 ರ ಅಂದರೆ ರನ್ನ. ಇವು 3 ಏನು? ಕವಿರತ್ನತ್ರಯರು. ಇಲ್ಲಿ ಯಾರು ಅಲ್ಲ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಯಾರಲ್ಲ? ಜನ್ನ ಕವಿರತ್ನತ್ರಯರಲ್ಲ. ಹಾಗಾದರೆ ಕವಿ ಚಕ್ರವರ್ತಿ ಅಂತ ಕೇಳಿದರೆ ಏನು ಮಾಡ್ಬೇಕು ಸರ್ ಅಂತ ನೀವು ಕೇಳ್ಬೋದು. ಕವಿ ಚಕ್ರವರ್ತಿ ಅಂತ ಕೇಳಿದರೆ ಏನು ಮಾಡಬೇಕಪ್ಪ ಅಂದರೆ ಅಲ್ಲಿ ಏನು ಬರುತ್ತೆ? ಅಲ್ಲಿ ಪ ಅಂದರೆ ಪೊನ್ನೊಂದು ಒಬ್ಬಂದು ಬರುತ್ತೆ. ಪೊನ್ನ, ರನ್ನ, ಇನ್ನೊಬ್ಬ ಜನ್ನ. ಇವರು ಕವಿ ಚಕ್ರವರ್ತಿಗಳು. ಲಾಸ್ಟಿಗೆ
ನ ಮತ್ತು ನದ ಒತ್ತಕ್ಷರ ಬರ್ತೈತಿ ನೋಡ್ರಿ. ಇವು 3 ಬಂದವಪ್ಪ ಅಂದರೆ ಇವರು ಕವಿ ಚಕ್ರವರ್ತಿಗಳು. ಮತ್ತು 2 ಪ 1 ರ ಬಂದಿತ್ತಪ್ಪ ಅಂದ್ರೆ ಅವರೇನು ಕವಿ ರತ್ನತ್ರಯರು. ನೆನಪಿಟ್ಕೊಳ್ಳಿ, ಇವೆಲ್ಲವೂ ಇಂಪಾರ್ಟೆಂಟ್ ಕ್ವಶನ್ಸು ಮತ್ತು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದಂಥ ಪ್ರಶ್ನೆಗಳು. ಕನ್ನಡದ ಮೊದಲ ನಾಟಕವಾದ ಮಿತ್ರವಿಂದ ಗೋವಿಂದವನ್ನು ಬರೆದವರು. ನೋಡಿ ಫ್ರೆಂಡ್ಸ್, ಕನ್ನಡದ ಮೊದಲ ನಾಟಕ ಯಾವುದು? ಮಿತ್ರವಿಂದ ಗೋವಿಂದ. ಈ ಮಿತ್ರವಿಂದ ಗೋವಿಂದ ಎಂಬ ನಾಟಕವನ್ನು ಯಾರು ಬರೀತಾರ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಸಿಂಗಾರಾರ್ಯ. ಯಾರು? ಸಿಂಗಾರಾರ್ಯ ಏನು ಮಾಡ್ತಾನೆ? ಮಿತ್ರವಿಂದ ಗೋವಿಂದ ಎಂಬ ಕನ್ನಡದ ಮೊದಲ ನಾಟಕವನ್ನು ರಚನೆ ಮಾಡ್ತಾನೆ. ನೆಕ್ಸ್ಟ್, ಶಬ್ದಮಣಿ ದರ್ಪಣವನ್ನು ರಚಿಸಿದವರು. ಶಬ್ದಮಣಿ ದರ್ಪಣ ಎಂಬ ಕೃತಿಯನ್ನು ರಚಿಸಿದವರು ಯಾರಪ್ಪ ಅಂದರೆ ಕೇಶಿರಾಜ. ಇದೊಂದು ವ್ಯಾಕರಣ ಗ್ರಂಥವಾಗಿದೆ. ಶಬ್ದಮಣಿ ದರ್ಪಣ ಎಂಬುದು ಒಂದು ಕನ್ನಡದ ವ್ಯಾಕರಣ ಗ್ರಂಥವಾಗಿದೆ. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿದಾಗ ಇದ್ದ ಮುಖ್ಯಮಂತ್ರಿ. ನೋಡಿ ಫ್ರೆಂಡ್ಸ್, ನಮ್ಮ ಕರ್ನಾಟಕ ರಾಜ್ಯವು ಮೊದಲೇನಿತ್ತು? ಮೈಸೂರು ರಾಜ್ಯ ಎಂದೇ ಪ್ರಸಿದ್ಧಿಯಾಗಿತ್ತು. ಆ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಲಾಗುತ್ತೆ. ಯಾವಾಗ ನಾಮಕರಣ ಮಾಡಲಾಗುತ್ತೆ ಅಂದರೆ 1973 ನವೆಂಬರ್ 1ರಂದು ನಾಮಕರಣ ಮಾಡಲಾಗುತ್ತೆ. 1973 ನವೆಂಬರ್ 1ರಂದು ಏನು ಕರ್ನಾಟಕ ಅಂತೇಳಿ ನಾಮಕರಣ ಮಾಡ್ತಾರಲ್ಲ, ಆವಾಗ ಇದ್ದ ಮುಖ್ಯಮಂತ್ರಿ ಯಾರು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಡಿ ದೇವರಾಜ್ ಅರಸ್. ಯಾರು? ಡಿ ದೇವರಾಜ್ ಅರಸ್. ನೆಕ್ಸ್ಟ್, ಕರ್ನಾಟಕ ಎಂಬ ಹೆಸರನ್ನು ಸೂಚಿಸಿದ ಸಾಹಿತಿ. ನೋಡಿ ಫ್ರೆಂಡ್ಸ್, ನಮ್ಮ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರನ್ನು ಇಡಬೇಕು ಮತ್ತು ಸೂಚಿಸಿದ ಸಾಹಿತಿ ಯಾರಪ್ಪ ಅಂದರೆ ಚದುರಂಗ. ಯಾರು? ಚದುರಂಗ. 15ನೇ ಪ್ರಶ್ನೆ, ಕರ್ನಾಟಕದ ಧ್ವಜವನ್ನು ವಿನ್ಯಾಸಗೊಳಿಸಿದವರು. ನೋಡಿ ಫ್ರೆಂಡ್ಸ್, ಕರ್ನಾಟಕದ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರಪ್ಪ ಅಂದರೆ ಎಂ ರಾಮಮೂರ್ತಿ. ಎಂ ರಾಮಮೂರ್ತಿಯವರು ಏನು ಮಾಡ್ತಾರೆ? ಕರ್ನಾಟಕದ ಧ್ವಜವನ್ನು ವಿನ್ಯಾಸಗೊಳಿಸ್ತಾರೆ. ಕರ್ನಾಟಕ ಧ್ವಜದಲ್ಲಿ ಎಷ್ಟು ಬಣ್ಣಗಳದವು? 2. ಒಂದು ಹಳದಿ, ಇನ್ನೊಂದು ಕೆಂಪು. ಇವೆರಡು ಬಣ್ಣಗಳು ಕರ್ನಾಟಕ ಧ್ವಜದಲ್ಲಿದ್ದವು. ಅದೇ ರೀತಿಯಾಗಿ ಭಾರತ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು? ಪಿಂಗಾಳಿ ವೆಂಕಯ್ಯ. ಪಿಂಗಾಳಿ ವೆಂಕಯ್ಯನವರು ಏನು ಮಾಡ್ತಾರೆ? ಭಾರತ ಧ್ವಜವನ್ನು ವಿನ್ಯಾಸಗೊಳಿಸ್ತಾರೆ. ಯಾವ ದಿನದಂದು ಕರ್ನಾಟಕ ಸರ್ಕಾರವು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತದೆ? ನೋಡಿ ಫ್ರೆಂಡ್ಸ್, ಕರ್ನಾಟಕ ಸರ್ಕಾರ ಏನು ಮಾಡುತ್ತೆ? ಪ್ರತಿ ವರ್ಷ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡುತ್ತೆ. ಆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಯಾವಾಗ ಪ್ರದಾನ ಮಾಡುತ್ತಪ್ಪ ಅಂದರೆ ಪ್ರತಿ ವರ್ಷ ನವೆಂಬರ್ 1ರಂದು ಪ್ರದಾನ ಮಾಡುತ್ತೆ. ಯಾವಾಗ? ನವೆಂಬರ್ 1. ನೆಕ್ಸ್ಟ್, ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ. ಮೊದಲಿಗೆ ನಮ್ಮ ಮೈಸೂರು ರಾಜ್ಯ ಉದಯವಾಯಿತಲ್ಲ, ಅದರ ಮೊದಲ ಮುಖ್ಯಮಂತ್ರಿ ಯಾರಪ್ಪ ಅಂದರೆ ಕೆ.ಸಿ. ರೆಡ್ಡಿ. ಇವರ ವಿಸ್ತೃತ ರೂಪವನ್ನು ಅಂದರೆ ಇವರು ಏನಪ್ಪ ಅಂದರೆ ಕ್ಯಾಸಂಬಳ್ಳಿ ಚೆಂಗಲರಾಯ ರೆಡ್ಡಿ. ಕ್ಯಾಸಂಬಳ್ಳಿ ಚೆಂಗಲರಾಯ ರೆಡ್ಡಿ ಎಂಬುದು ಕೆ.ಸಿ. ರೆಡ್ಡಿಯವರ ಪೂರ್ಣ ಹೆಸರು. 18ನೇ ಪ್ರಶ್ನೆ, ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಅಧ್ಯಕ್ಷತೆ ವಹಿಸಿದವರು. ನೋಡಿ ಫ್ರೆಂಡ್ಸ್, ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರಪ್ಪ ಅಂದರೆ ಎಚ್ ವಿ ನಂಜುಂಡಯ್ಯನವರು ವಹಿಸ್ತಾರೆ. ಎಚ್ ವಿ ನಂಜುಂಡಯ್ಯನವರು ವಹಿಸಿದ್ದಂಥ ಮೊದಲ ಅಧಿವೇಶನ ಎಲ್ಲಿ ನಡೆದಿತ್ತಪ್ಪ ಅಂದರೆ ಬೆಂಗಳೂರಿನಲ್ಲಿ ನಡೆದಿತ್ತು. ಎಲ್ಲಿ? ಬೆಂಗಳೂರಿನಲ್ಲಿ. ಯಾವಾಗ ನಡೆದಿತ್ತಪ್ಪ ಅಂದರೆ 1915ರಲ್ಲಿ ನಡೆದಿತ್ತು. ಹಾಗಾದರೆ ಕನ್ನಡ ಸಾಹಿತ್ಯ ಪರಿಷತ್ತು ಯಾವಾಗ ಸ್ಥಾಪನೆ ಆಗುತ್ತೆ? 1915ರಲ್ಲೇ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಗುತ್ತೆ. ಅದೇ ವರ್ಷ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ. ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು? ಎಚ್ ವಿ ನಂಜುಂಡಯ್ಯನವರು. ಎಲ್ಲಿ ನಡೆದಿತ್ತು? ಬೆಂಗಳೂರಿನಲ್ಲಿ. ಅದೇ ರೀತಿಯಾಗಿ ಎರಡನೇ ಅಧಿವೇಶನವು ಕೂಡ ಬೆಂಗಳೂರಿನಲ್ಲೇ ನಡೆಯುತ್ತೆ. ಅದರ ಅಧ್ಯಕ್ಷತೆಯನ್ನು ಕೂಡ ಎಚ್ ವಿ ನಂಜುಂಡಯ್ಯನವರೇ ವಹಿಸ್ತಾರೆ. ಅದು 1916ರಲ್ಲಿ ನಡೆಯುತ್ತೆ. ನೆಕ್ಸ್ಟ್, ಕವಿರಾಜ ಮಾರ್ಗವನ್ನು ರಚಿಸಿದವರು. ಇದಕ್ಕೆ ಸರಿಯಾದ ಉತ್ತರ ಶ್ರೀ ವಿಜಯ. ಶ್ರೀ ವಿಜಯನು ಕವಿರಾಜ ಮಾರ್ಗ ಎಂಬ ಕೃತಿಯನ್ನು ರಚನೆ ಮಾಡ್ತಾನೆ. ಇದು ಕನ್ನಡದ ಮೊಟ್ಟ ಮೊದಲ ಅಲಂಕಾರಿಕ ಗ್ರಂಥ ಅಥವಾ ಲಾಕ್ಷಣಿಕ ಗ್ರಂಥ ಅಂತೇಳಿ ಕರೀತಾರೆ. ಯಾವುದು? ಕವಿರಾಜ ಮಾರ್ಗ. ಇದನ್ನು ರಚಿಸಿದವರು ಶ್ರೀ ವಿಜಯ. ಒಂದೊಂದು ಕಡೆ ಅಮೋಘ ವರ್ಷ ನೃಪತುಂಗಭಂಗ ಅಂತೇಳಿ ಕೂಡ ಕೊಟ್ಟಿರ್ತಾರೆ, ಆದರೆ ಶ್ರೀ ವಿಜಯ ರೈಟ್ ಆನ್ಸರ್ ಆಗುತ್ತೆ.
ನೆಕ್ಸ್ಟ್ ಕುವೆಂಪುರವರ ಆತ್ಮಕಥನ. ನೋಡಿ, ನಾನು ಸ್ಟಾರ್ಟಿಂಗೇ ಹೇಳಿದ್ದೆ, ಕುವೆಂಪು ಅವರ ಆತ್ಮಕಥನ ಯಾವುದು? ನೆನಪಿನ ದೋಣಿಯಲ್ಲಿ. ನೆನಪಿನ ದೋಣಿಯಲ್ಲಿ ಎಂಬುದು ಕುವೆಂಪು ಅವರ ಆತ್ಮಕಥನವಾಗಿದೆ. ಕನ್ನಡದ ಕಣ್ವ ಎಂದು ಯಾರನ್ನು ಕರೆಯುತ್ತಾರೆ? ಕನ್ನಡದ ಕಣ್ವ ಅಂತೇಳಿ ಬಿರುದನ್ನು ಪಡೆದವರು ಯಾರಪ್ಪ ಅಂದರೆ BM ಶ್ರೀಕಂಠಯ್ಯ. BM ಶ್ರೀಕಂಠಯ್ಯನವರಿಗೆ ಏನಂತ ಕರೀತಾರೆ? ಕನ್ನಡದ ಕಣ್ವ ಅಂತೇಳಿ ಕರೀತಾರೆ. ಅದೇ ರೀತಿಯಾಗಿ ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ, ಅಥವಾ ಕರ್ನಾಟಕದ ಸಂಗೀತ ಪಿತಾಮಹ ಯಾರು? ಇದಕ್ಕೆ ಸರಿಯಾದ ಉತ್ತರ ಪುರಂದರದಾಸರು. ಈ ಪ್ರಶ್ನೆಯನ್ನು ಕೂಡ ಕೇಳಿದರೆ SDA ಎಕ್ಸಾಮ್ ಆಗಿರ್ಬೋದು, FDA ಎಕ್ಸಾಮ್ನಲ್ಲಿ ಈ ಪ್ರಶ್ನೆ ರಿಪೀಟ್ ಆಗಿದೆ. ಹೌದಾ? ಕರ್ನಾಟಕದ ಸಂಗೀತ ಪಿತಾಮಹ ಯಾರು? ಪುರಂದರದಾಸರು. ಈ ಕೆಳಗಿನ ಯಾವ ಪ್ರಶಸ್ತಿಯನ್ನು BMTC ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಒಗ್ಗೂಡಿ ನೀಡುತ್ತದೆ? ನೋಡಿ ಫ್ರೆಂಡ್ಸ್, ಇದು ಪ್ರಶ್ನೆ ಕೂಡ ಇಂಪಾರ್ಟೆಂಟು. ಈ ಕೆಳಗಿನ ಯಾವ ಪ್ರಶಸ್ತಿಯನ್ನು BMTC ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನವರು ಒಗ್ಗೂಡಿ ನೀಡ್ತಾರಪ್ಪ ಅಂದರೆ ನೃಪತುಂಗ ಪ್ರಶಸ್ತಿ. ಯಾವ ಪ್ರಶಸ್ತಿ? ನೃಪತುಂಗ ಪ್ರಶಸ್ತಿ. ಈ ಪ್ರಶಸ್ತಿಯನ್ನು ಯಾವುದಕ್ಕೆ ನೀಡ್ತಾರಪ್ಪ ಅಂದರೆ ಸಾಹಿತ್ಯ ಕ್ಷೇತ್ರಕ್ಕೆ ನೀಡ್ತಾರೆ. ಯಾವ ಕ್ಷೇತ್ರ? ಸಾಹಿತ್ಯ ಕ್ಷೇತ್ರಕ್ಕೆ ನೀಡಲಾಗುತ್ತದೆ. ನೆಕ್ಸ್ಟ್ 24ನೇ ಪ್ರಶ್ನೆ, ಜೈಮಿನಿ ಭಾರತ ಎಂಬ ಕೃತಿಯನ್ನು ರಚಿಸಿದವರು? ಇದಕ್ಕೆ ಸರಿಯಾದ ಉತ್ತರ ಲಕ್ಷ್ಮೀಶ. ಲಕ್ಷ್ಮೀಶ ಏನು ಮಾಡ್ತಾನಪ್ಪ ಅಂದರೆ ಜೈಮಿನಿ ಭಾರತ ಎಂಬ ಕೃತಿಯನ್ನು ರಚನೆ ಮಾಡ್ತಾನೆ. ಕೊನೆಯ ಪ್ರಶ್ನೆ, ಅಂಬಿಕಾತನಯ ದತ್ತ ಇದು ಯಾರ ಕಾವ್ಯನಾಮವಾಗಿದೆ? ಅಂಬಿಕಾತನಯ ದತ್ತ ಎಂಬುದು ದ.ರಾ ಬೇಂದ್ರೆಯವರ ಕಾವ್ಯನಾಮ. ಯಾರ ಕಾವ್ಯನಾಮ? ದ.ರಾ ಬೇಂದ್ರೆ. ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇದಿಷ್ಟು ಏನಾಗಿತ್ತಪ್ಪ ಅಂದರೆ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಪ್ರಶ್ನೆಗಳ ಡಿಸ್ಕಷನ್ ಆಗಿತ್ತು. ಇದೇ ರೀತಿಯಾಗಿ ಇನ್ನಿತರ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.